ಫ್ರೆಂಡ್ಸ್, ವೆಲ್ಕಮ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಸ್ಲೀವ್ಸ್ ಕಟ್ ಮಾಡೋದಕ್ಕೆ ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಏನಂತಂದರೆ ನಮಗೆ ಶೇಪ್ ತೆಗಿಯೋಕ್ಕೆ ಬರಲ್ಲ ಅನ್ನೋದೊಂದು ಕಾಮನ್ ಸಮಸ್ಯೆ ಆಗಿಬಿಟ್ಟಿದೆ, ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾವು ಯಾವುದೇ ಸಮಸ್ಯೆ ಇಲ್ಲದೆ ಇರೋ ರೀತಿ ನೋಡಿ, ಈ ರೀತಿ ಸ್ಕೇಲ್ ಬರುತ್ತೆ. ಇದಕ್ಕೊಂದು 50 ರೂಪೀಸ್ ಆಗುತ್ತೆ. ಇದನ್ನು ತಂದು ಇಟ್ಕೊಂಡ್ರೆ ನಾವು ಆರಾಮಾಗಿ ನಾವು ಕಟಿಂಗನ್ನು ಮಾಡ್ಕೋಬೋದು. ಯಾವುದೇ ಪ್ರಾಬ್ಲಮ್ಸ್ ಬರೋದೇ ಇಲ್ಲ. ಮತ್ತು ಇದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ, ಲೇಟ್ ಮಾಡೋದು ಬೇಡ. ಇದು ಒಂದು ದೊಡ್ಡ ಅಳತೆಯ ಬ್ಲೌಸ್ ಆಗಿರುತ್ತೆ. ಎಷ್ಟು ಅಂತಂದರೆ ಒಂದು 42 ಎದೆ ಸುತ್ತಳತೆಯ ಬ್ಲೌಸು. ಇದ್ರ ಮೈಭಾಗ ನಾನು ಕಟ್ ಮಾಡುವಂಥದ್ದು ಬೋಟ್ ನೆಕ್ಕು. ಅದನ್ನೇ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಈಗ ನಾನು ಈ ಶೇಪ್ ಸ್ಕೇಲನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾನು ಕಟಿಂಗ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಈ ವಿಡಿಯೋದಲ್ಲಿ ಅಳತೆ ತಗೊಂಡು ಇನ್ನೂ ಮುಂದೆ ಬರುವ ವಿಡಿಯೋಗಳಲ್ಲಿ ನಾನು ಒಂದೇ ವಿಡಿಯೋದಲ್ಲಿ ಒಂದೇ ಅಳತೆ ಬಂದಾಗ ಯಾವ ರೀತಿ ನಾವು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇದು ಬಿಡ್ತು 9.5 ಇದೆ. ಯಾಕೆಂದರೆ ದೊಡ್ಡ ಅಳತೆ ಆಗಿರೋದ್ರಿಂದ ಇಲ್ಲಿ 1.5 ಇಂಚಷ್ಟು ಮಾರ್ಜಿನನ್ನು ಬಿಟ್ಕೊತೀನಿ. ಮಾರ್ಜಿನ್ ಬಿಟ್ಕೊಂಡು ನೋಡಿ, ಇಲ್ಲಿಂದ ಈ ರೀತಿ ಅಳತೆಯನ್ನು ತಗೊಳ್ಳೋಣ. ನೋಡಿ, ಇಲ್ಲಿಂದ ಈ ರೀತಿ ಅಳತೆಯನ್ನು ತಗೊಂಡ್ರೆ ಇಲ್ಲಿಗೆ ಅಳತೆ ಬರುತ್ತೆ, ಇಲ್ಲಿಗೆ ಮಾರ್ಜಿನ್ ಬರುತ್ತೆ. ಈಗ ನಾವು ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳೋಣ. ಅಳತೆ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಇಲ್ಲಿ ಮಾರ್ಜಿನು. ಈಗ ಇಲ್ಲಿ ಕೆಳಗಡೆಗೆ ನಾವು ಎಷ್ಟು ಇಂಚಿದೆ ಇಲ್ಲಿಂದ ಇಲ್ಲಿಗೆ, ಇದು ಅಂದರೆ ಉದ್ದ ಬಂದು 12 ಇಂಚಿದೆ. ಈಗ ನಾವು ಡೌನಿಂಗ್ ಎಷ್ಟನ್ನು ತಗೋಬೇಕು ಅಂತಂದರೆ ನಮಗೆ ಡೌನಿಂಗ್ 4 ಇಂಚನ್ನು ತಗೋಬೇಕಾಗತ್ತೆ. ಇಲ್ಲಿಗೂ ಅದಕ್ಕೂ ನಾವು ಮೆಜರ್ಮೆಂಟ್ ಮಾಡಿದಾಗ 10 ಇಂಚ್ ಒಳಗಡೆ ಇದ್ದರೆ 3.5 ಇಂಚನ್ನು ತಗೋಬೇಕು. ಇಲ್ಲ 10 ಇಂಚು ಮೇಲ್ಗಡೆ 11, 12 ಇದ್ದರೆ ನಾವು 4 ಇಂಚನ್ನು ತಗೋಬೇಕು. ಈಗ ನೋಡಿ, ನಾವು ಈ ಸ್ಕೇಲಿಂದ ನೋಡಿ ಇಲ್ಲಿ 2 ಇಂಚ್ವರೆಗೂ ಯಾವುದೇ ಕಟಿಂಗ್ ಮಾಡೋಂಗಿಲ್ಲ. ನೋಡಿ, ಈಗ ಇದನ್ನು ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಳ್ಳೋಣ. ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ನಾವು ಮಾರ್ಕ್ ಏನು ಹಾಕೊಂಡಿರ್ತೀವಲ್ಲ, ಆ ಮಾರ್ಕಿಂಗ್ಗೆ ಇಟ್ಕೊಂಡು ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಇದಕ್ಕೊಂದು ಲೈನ್ಸನ್ನು ಹಾಕ್ಕೊಳ್ಳೋಣ. ಅದು ಯಾವ ರೀತಿ ಇದೆ ಆ ರೀತಿ ಲೈನ್ಸನ್ನು ಹಾಕ್ಕೊಂಬಿಡೋಣ. ನೋಡಿ, ಶೇಪು ಎಷ್ಟು ನೀಟಾಗಿ ನಿಮಗೆ ಬರುತ್ತೆ ಅಂದರೆ ಈಗ ನಾವು ಮಾಡುವಂಥದ್ದು. ಈಗ ನೋಡಿ, ಈಗ ಇಲ್ಲಿಂದ ನಾವು ಶೇಪ್ ಒಂದು 1/2 ಇಂಚ್ಗೆ ಶೇಪನ್ನು ತೆಗಿತೀವಿ. ನೋಡಿ, ಈ ರೀತಿ ಇಟ್ಕೊಂಡು ಇಲ್ಲಿ ಯಾವ ರೀತಿ ಬಂದಿದೆ ಆ ರೀತಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿ ನಮಗೆ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸ್ಲೀವ್ಸ್ ಲೂಸು ಎಷ್ಟಿದೆ ಅಂತ ನೋಡ್ಕೋಬೇಕು. ಈ ಅಳತೆಯಲ್ಲಿ ಇಟ್ಕೊಂಡು ನೋಡಿಕೊಂಡು ಅದಕ್ಕೆ ಈ ರೀತಿ ಟಾಕನ್ನು ಹಾಕೊಂಡ್ರಾಗತ್ತೆ. ಲೈನ್ಸ್ ಹಾಕೋಬೇಕು. ಈಗ ನಮ್ಗೆ 2 ಇಂಚು ಮಾರ್ಜಿನ್ ಐತಲ್ವ, ಈಗ ಕಟಿಂಗನ್ನು ಮಾಡ್ಕೊಳ್ಳೋಣ. ತೋರಿಸ್ತೀನಿ ಯಾವ ರೀತಿ ಬಂತು ಅಂತೇಳಿ. ಈಗ ಮಾರ್ಕ್ ಮಾಡ್ಕೊಂಡಿದ್ದಾಯ್ತಲ್ವ, ಈಗ ಇಲ್ಲಿಂದ ಕಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ, ಇದು ನಾವು ಏನು ಮಾರ್ಕ್ ಮಾಡಿದ್ದೀವಲ್ಲ ಆ ಮಾರ್ಕ್ ಮೇಲೆ ಕಟಿಂಗನ್ನು ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ನಮಗೆ ನಮ್ಮ 1/2 ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅಷ್ಟೇ ಇದೇ ರೀತಿಯೇ ತಗೊಳ್ಳುವಂಥದ್ದು. ನೋಡಿ, ಈ ರೀತಿ ಬಂತು. ಈಗ ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ಸ್ ನಮಗೆ ಸಿಕ್ಕಿದೆ. ಈಗ ನಾವು ಇದನ್ನು ಉಪಯೋಗಿಸ್ಕೊಂಡು ಕರ್ವ್ ಸ್ಕೇಲನ್ನು ಉಪಯೋಗಿಸ್ಕೊಂಡು, ಅಂದರೆ ಇದು ನಮಗೆ ಶೇಪ್ ಸ್ಕೇಲ್ ಅಂತ ಹೇಳ್ತೀವಿ. ಈ ಶೇಪ್ ಸ್ಕೇಲನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಈಸಿಯಾಗಿ ಶೇಪನ್ನು ನೀಟಾಗಿ ತಗೊಳ್ಳೋದು ಅಂತ ಸ್ಲೀವ್ ಕರ್ವ್ ಅಂತ ಇದ್ರ ಹೆಸರು. ನಾವು ಕೇಳಿದ್ರೆ ಕೊಡ್ತಾರೆ. ಇದನ್ನು ತಗೊಂಡ್ರೆ ಇದೊಂದು 50 ರೂಪೀಸ್ ಆಗುತ್ತೆ. ನಿಮಗೆ ಪ್ರಾಬ್ಲಮ್ಸ್ ಅನ್ನೋಂಥವ್ರಿಗೆ ತುಂಬಾ ಈಸಿಯಾಗಿ ಕಟಿಂಗನ್ನು ಮಾಡ್ಕೋಬೋದು. ಇಲ್ಲ ನಾವು ಕಲಿತೀವಿ, ಶೇಪಲ್ಲೇ ಕೈಯಲ್ಲೇ ತೆಗಿತೀವಿ ಅಂದರೆ ಇನ್ನೂ ಒಳ್ಳೆಯದು. ನಮಗೆ ತಿಳ್ಕೊಳ್ಳೋವರೆಗೆ ಇದನ್ನು ಉಪಯೋಗಿಸ್ಕೊಂಡ್ರೆ ಸಾಕಾಗತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.